ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಫುಲ್ ಮೀಲ್ಸ್ ಸಿನಿಮಾದ ಟ್ರೈಲರನ್ನು ನೋಡಿದೆ. ಸೊ ನನಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಹಂಚ್ಕೊಳ್ತೀನಿ. ಆ್ಯಂಡ್ ಈ ಸಿನಿಮಾನ ಮಸ್ಟ್ ಆ್ಯಂಡ್ ಶುಡ್ ವಾಚ್ ಮಾಡಬೇಕು ಅಂತ ನನಗೆ ಅನ್ನಿಸ್ತು ಆಫ್ಟರ್ ಟ್ರೈಲರ್ ನೋಡಿದ್ಮೇಲೆ. ಏನು ಕತೆ ಏನು ಟ್ರೈಲರ್ ಬಗ್ಗೆ ವಿಚಾರ ಮಾತಾಡ್ತೀನಿ, ತಡ ಮಾಡೋಕ್ಕೆ ಹೋಗಲ್ಲ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾಯಿದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗಿಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಸ್ಟಾರ್ಟಿಂಗಲ್ಲಿ ಈ ಸಿನಿಮಾದ ಹೆಸರು ಕೇಳಿದಾಗ, ನನಗೆ ಫುಲ್ ಮೀಲ್ಸ್ ಅಂತ ಕೇಳಿದಾಗ ಏನಕ್ಕೆ ಸಿನಿಮಾಗೆ ಫುಲ್ ಮೀಲ್ಸ್ ಅಂತ ಹೆಸರಿಟ್ಟಿದ್ದಾರೆ ಅಂತ ನನಗೆ ಅನಿಸಿತ್ತು. ಆಫ್ಟರ್ ಟ್ರೈಲರ್ ನೋಡಾದ ಮೇಲೆ ಸೊ ಅದಕ್ಕೊಂದು ಅರ್ಥ ಬಂತು. ಸೊ ಈ ಒಂದು ಸಿನಿಮಾ ಒಂದು ಫುಲ್ ಮೀಲ್ಸ್ ಏನಿದೆ, ಸೊ ಒಂದು ರೀತಿಯಲ್ಲಿ ಲವ್ ಸ್ಟೋರಿ. ಅದು ಲವ್ ಸ್ಟೋರಿ ಅಂದರೆ ಬರೀ ನಾರ್ಮಲ್ ಲವ್ ಸ್ಟೋರಿ ಅಲ್ಲ, ಡಬಲ್ ಸೈಡ್ ಲವ್ ಸ್ಟೋರಿ. ಸೊ ಇಲ್ಲಿ ಒಂದು ರೀತಿಯಲ್ಲಿ ಯಾವ ರೀತಿ ಒಂದು ಲವ್ವಿನ ಒಂದು ಕಾನ್ಸೆಪ್ಟ್ ತಗೊಂಡು ಒಂದು ಪೋರ್ಟ್ರೇ ಮಾಡಿದ್ದಾರೆ ನಿರ್ದೇಶಕರು ಅಂತಂದರೆ, ಸೊ ಎರಡು ಪ್ರೀತಿಗಳ ನಡುವೆ ಎರಡು ಹುಡುಗಿಯರು, ಒಬ್ಬ ಹುಡುಗ. ಸೊ ಇವರಿಬ್ಬರ ಒಂದು ಲವ್ವಲ್ಲಿ ಸೊ ಯಾರ ಒಂದು ಜಯವನ್ನು ಗಳಿಸ್ತಾರೆ ಅನ್ನುವಂಥದ್ದನ್ನು ಒಂದು ರೀತಿಯಲ್ಲಿ ಸಸ್ಪೆನ್ಸ್ ಆಗಿ ಒಂದು ಟ್ರೈಲರಲ್ಲಿ ತೋರಿಸಿದ್ದಾರೆ. ಬಟ್ ಈ ಒಂದು ಟ್ರೈಲರ್ ನೋಡಾದ್ಮೇಲೆ ನನಗೆ ಅನಿಸಿದ್ದೇನು ಪರ್ಸ್ನಲಿ ಅಂತಂದರೆ, ಈ ರೀತಿಯಾದಂಥ ಜಾನರ್ ಆಗಿರ್ಬೋದು ಮತ್ತು ಈ ರೀತಿಯಾದಂಥ ಒಂದು ಪ್ಯಾಟ್ರನ್ ಆಗಿರ್ಬೋದು ಮೋಸ್ಟ್ಲಿ ಕನ್ನಡಕ್ಕೆ ಫ್ರೆಶ್ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾಕೆಂತಂದರೆ ನಾವು ತುಂಬ ಥರದ್ದು ಲವ್ ಸ್ಟೋರಿ ಸಿನಿಮಾಗಳು ನೋಡಿದ್ದೀವಿ. ಬಟ್ ಈ ರೀತಿಯಾದಂಥ ಒಂದು ಲವ್ ಸ್ಟೋರಿ ಸಿನಿಮಾ ಒಂದು ರೀತಿಯಲ್ಲಿ ಚೇಂಜ್ ಓವರ್ ಆಗಿದೆ. ಆ್ಯಂಡ್ ಒಂದು ರೀತಿ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ ನಿರ್ದೇಶಕರು ಅಂತ ಹೇಳ್ಬೋದು. ಆ್ಯಂಡ್ ಈ ಒಂದು ಸಿನಿಮಾದಲ್ಲಿ ನಾಯಕ ನಟನಾಗಿ ಲಿಖಿತ್ ಶೆಟ್ಟಿಯವರು ಮತ್ತು ಖುಷಿ ರವಿಯವರು ಕೂಡ, ಮತ್ತು ಅದ್ರ ಜೊತೆಗೆ ತೇಜಸ್ವಿನಿ ಅವರು ಕೂಡ, ಮತ್ತು ತುಂಬ ಒಂದು ದೊಡ್ಡದಾದಂಥ ತಾರಾ ಬಳಗ ಇದೆ. ಆ್ಯಂಡ್ ರಂಗಾಣ ರಘು ಸರ್ ಇದ್ದಾರೆ, ಆ್ಯಂಡ್ ರಾಜೇಶ್ ಸರ್ ಇದ್ದಾರೆ. ಆ್ಯಂಡ್ ತುಂಬಾ ಒಂದು ದೊಡ್ಡದ ಒಂದು ತಾರಾ ಬಳಗ ಇರುವಂಥ ಒಂದು ಸಿನಿಮಾ ಅಂತ ಒಂದು ಟ್ರೈಲರ್ ಮುಖಾಂತರವಾಗಿ ತೋರಿಸಿದೆ. ಆ್ಯಂಡ್ ಇದನ್ನು ನಿರ್ದೇಶನ ಮಾಡಿರುವಂಥವ್ರು ವಿನಾಯಕ್ ಅನ್ನೋರು. ಸೊ ಈ ಎಲ್ಲ ಒಂದು ಓವರಾಲ್ ಆಗಿ ಸಿನಿಮಾ ನೋಡಿದಾಗ, ಒಂದು ಸಿನಿಮಾದ ಒಂದು ಟ್ರೈಲರ್ ನೋಡಿದಾಗ ನನಗನ್ಸಿದ್ದು ಒಂದು ರೀತಿಯಲ್ಲಿ ಬ್ಯೂಟಿಫುಲ್ ಲವ್ ಸ್ಟೋರಿ. ಇಬ್ಬರ ನಡುವೆ ಒಬ್ಬ ಹುಡುಗನ ಲವ್ ಹೇಗೆ ಯಾರಿಗೆ ಸಕ್ಸಸ್ ಆಗುತ್ತೆ, ಯಾರ ಲವ್ ಟ್ರೂ ಅನ್ನೋದಾಗುತ್ತೆ ಅನ್ನುವಂಥದ್ದು ಸಸ್ಪೆನ್ಸ್ ಆಗಿಟ್ಟಿದ್ದಾರೆ. ಸೊ ಅದನ್ನೆಲ್ಲ ಥಿಯೇಟ್ರಲ್ಲೇ ಹೋಗಿ ನೋಡಿ ಅಂತ ಕೂಡ ಈ ಒಂದು ಟ್ರೈಲರ್ ಮುಖಾಂತರವಾಗಿ ತಿಳಿಸಿದ್ದಾರೆ. ಆ್ಯಂಡ್ ನಾನು ಹೇಳೋದೇನು ಅಂತಂದರೆ, ಈ ಸಿನಿಮಾದ ಹಾಡು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋ ಹಾಗೆ ತುಂಬಾ ವೈರಲ್ ಆಗಿದೆ ಇನ್ಸ್ಟಾಗ್ರಾಮಲ್ಲಿ. ವಾ ಹೇ ನೀ ಹವಾ ಅನ್ನೋ ಸಾಂಗು. ಸೊ ಈ ಒಂದು ಸಾಂಗು ಹೇಗೆ ಹಿಟ್ಟಾಗಿದೆಯೋ ಅದೇ ರೀತಿ ಸಿನಿಮಾನೂ ಕೂಡ ಅಷ್ಟೇ ಹಿಟ್ಟಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಓವರಾಲ್ ಆಗಿ ಈ ರೀತಿ ಸಿನಿಮಾಗಳನ್ನು ನೋಡಿದಾಗ ಒಂದು ರೀತಿಯಲ್ಲಿ ಕ್ರೇಜ್ ಜಾಸ್ತಿ ಆಗುತ್ತೆ. ಯಾಕೆಂತಂದರೆ ನಾವೀಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ ಅಂದರೆ ಎಲ್ಲ ನಮ್ಮ ಕನ್ನಡ ಸಿನಿಮಾಗಳು ಏನು ಬರ್ತಾ ಇದೆ, ಸೊ ಒಂದಕ್ಕಿಂತ ಒಂದು ಟಾಪ್ ಆ್ಯಂಡ್ ಸಿನಿಮಾಗಳು ಬರ್ತಾ ಇದೆ. ಸೊ ಆ ಒಂದು ಟಾಪಿಗೆ ಈ ಒಂದು ಸಿನಿಮಾನೂ ಕೂಡ ಹೋಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಓವರಾಲ್ ಆಗಿ ಈ ಒಂದು ಸಿನಿಮಾ ನವೆಂಬರ್ 21ನೇ ತಾರೀಕಿಗೆ ರಾಜ್ಯಾದ್ಯಂತ ತೆರೆಗೆ ಕಾಣ್ತಾ ಇದೆ ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ. ಸೊ ಎಲ್ಲರೂ ಕೂಡ ಹೋಗಿ ಸಿನಿಮಾನ ನೋಡಿ ತುಂಬ ಎಂಜಾಯ್ ಮಾಡ್ತಿರೋದ್ರಿಗೆ ಯಾವುದೇ ಡೌಟ್ ಇಲ್ಲ. ಸೊ ಟ್ರೈಲರ್ ಇನ್ನು ಯಾರು ನೋಡಿಲ್ಲ ಈ ಟ್ರೈಲರು, ಸೊ ಟ್ರೈಲರ್ ನೋಡಿ. ಟ್ರೈಲರ್ ನೋಡಿದ್ಮೇಲೆ ನಿಮ್ಗೆ ಆನೆಸ್ಟಾಗಿ ಏನು ಅನ್ನಿಸ್ತು ಅನ್ನೋದನ್ನು ನನ್ನ ಕಮೆಂಟ್ ಸೆಕ್ಷನಲ್ಲಿ ಬಂದು ಕಾಮೆಂಟ್ ಮಾಡಿ. ತುಂಬಾ ಅದ್ಭುತವಾದಂಥ ಒಂದು ಲವ್ ಸ್ಟೋರಿಯನ್ನು ತಂದಿದ್ದಾರೆ ನಿರ್ದೇಶಕರು ವಿನಾಯಕ್ ಅವರು. ಸೊ ಫೈನಲ್ ಆಗಿ ಈಗ ನವೆಂಬರ್ 21ಕ್ಕೆ ರಿಲೀಸ್ ಆಗ್ತಾ ಇರುವಂಥದ್ದು ಫುಲ್ ಮೀಲ್ಸ್ ಚಿತ್ರ. ಸೊ ಎಲ್ಲರೂ ಹೋಗಿ ಸಿನಿಮಾ ನೋಡಿ. ಆ್ಯಂಡ್ ಟ್ರೈಲರ್ ನೋಡಿದ್ರೆ, ಸೊ ನೋಡಿಲ್ಲ ಅಂದರೆ ಹೋಗಿ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ಹೋಗಿ ಫುಲ್ ಮೀಲ್ಸ್ ಟ್ರೈಲರ್ ಅಂತ. ಸೊ ಟ್ರೈಲರ್ ಬರುತ್ತೆ, ಎಂಜಾಯ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗಿಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.